ಆ್ಯಂಡ್ ಇಲ್ಲಿಂದ ವಿಡಿಯೋ ಕಂಟಿನ್ಯೂ ಆಗುತ್ತೆ. ನಾವು ಸ್ಯಾಟರ್ಡೆ ಮೈಸೂರಿಗೆ ಹೋಗಿದ್ವಿ. ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿದ್ದೀರಾ ಅನಿಸುತ್ತೆ. ಅಮ್ಮನ ದರ್ಶನ ಸಿಕ್ಕಿರಲಿಲ್ಲ, ಸೊ ಅದಕ್ಕೆ ಮತ್ತೊಮ್ಮೆ ಅಮ್ಮ ನನ್ನ ಕರೆಸ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಅದಕ್ಕೆ ನಾನು ತುಂಬ ನಂಬಿರೋ ದೇವರು, ನಮಗೆ ಬೇಜಾರಾಗ್ಬಿಟ್ಟು ವಾಪಸ್ ಬಂದೆ ನಾನು. ಅಯ್ಯೋ ಇವತ್ತು ನೋಡೋಕ್ಕಾಗಲಿಲ್ಲ, ಇಷ್ಟು ನನ್ನ ದಿವಸ ಮೈಸೂರಿಗೆ ಹೋಗಿದ್ದೀನಿ, ಒಂದಿನೂ ನೋಡ್ದಲೇ ವಾಪಸ್ ಬಂದಿರಲಿಲ್ಲ ಅಂತ. ಆ್ಯಂಡ್ ಫ್ಯಾಮಿಲಿಯವ್ರು ಕೂಡ ಇದೇ ಪ್ಲ್ಯಾನ್ ಮಾಡಿದ್ರು, ಮೈಸೂರು ಮತ್ತು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಅಂತೇಳಿ. ನಾವು ಇಲ್ಲಿ ಚಾಮುಂಡಿ ಬೆಟ್ಟ ಮುಗಿಸ್ಕೊಂಡು ನೆಕ್ಸ್ಟು ಲಲಿತ ಮಹಲ್ ಅಲ್ಲೇ ಇದ್ರೂ ನಾವು ಇಷ್ಟು ದಿನ ಆಗಿದ್ರು ಹೋಗಿರಲಿಲ್ಲ. ನಮಗೆ ಚಾಮುಂಡಿ ಬೆಟ್ಟದಲ್ಲೇ ಟೈಮ್ ವೇಸ್ಟ್ ಆಗಿತ್ತು. ಇನ್ನೂ 2-3 ಪ್ಲೇಸ್ ನೋಡ್ಬೋದಿತ್ತು. ತುಂಬ ಅಂದರೆ ತುಂಬ ರಶ್ ಇತ್ತು. 2 to 3 ಅವರ್ಸ್ ನಿಂತಿದ್ದೀವಿ ನಾವು. ಅದಕ್ಕೋಸ್ಕರ ಕ್ಯೂ ಇದ್ರೂ ನಾನು ಲಾಸ್ಟ್ ಟೈಮ್ ಮಿಸ್ ಮಾಡ್ಕೊಂಡಿದ್ದೀನಿ, ನೋಡಲೇಬೇಕು ಅಂತ ಹೇಳಿ ನಿಂತ್ಕೊಂಡ್ವಿ. ನಾವು ಲಲಿತ ಮಹಲ್ ಒಳಗಡೆ ಹೋಗಿಷ್ಟೇ ಮಳೆ ಕೂಡ ಬರ್ತಿತ್ತು, ಚೆನ್ನಾಗಿತ್ತು ಕಾಫಿಗೂ ವೆದರ್ಗೂ. ಆ್ಯಂಡ್ ಅಲ್ಲಿಂದ ಮುಗಿಸ್ಕೊಂಡು ಮೈಸೂರು ಪ್ಯಾಲೇಸು ಒಳಗಡೆ ಹೋದರೆ ಸುಮ್ಮನೆ ಟೈಮ್ ವೇಸ್ಟು, ಎಲ್ಲರೂ ನೋಡಿದ್ದೀವಿ ಅಂತಂದರು. ಅದಕ್ಕೋಸ್ಕರ ಹಾಗೆ ಫ್ರಂಟಲ್ಲೇ ನೋಡ್ಕೊಳ್ಳಿ ಅಂತೇಳಿ ನಾನು ಲಾಸ್ಟ್ ಔಟ್ಲುಕ್ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತೇಳಿ ಚರ್ಚ್ಗೂ ಕೂಡ ಹೋದ್ವಿ. ಪಾರ್ಟ್ನರ್ಸ್ ಬಂದ್ರಿ, ಟೈಮ್ ಆಯಿತು, ಬೇಗ. ಡೆಲ್ಲಿ ಮನೆ ಇದ್ದಂಗಿಲ್ವ ಇದು? ಡೆಲ್ಲಿಲಿ ಮನೆ ಇದ್ದಂಗಿದೆಯಾ? ಯಾವ ಇವೆಲ್ಲ ಔಟ್ಲುಕ್ ನೋಡಿಬಿಟ್ಟು ನಮ್ಮಮ್ಮಗಂತೂ ತುಂಬ ಇಷ್ಟ ಆಯಿತು. ಚರ್ಚ್ ಚೆನ್ನಾಗಿದೆ, ಈ ಥರ ನಾನು ನೋಡಿರಲಿಲ್ಲ ಅಂತ ಹೇಳ್ತಿದ್ರು. ಆ್ಯಂಡ್ ಅಲ್ಲಿಂದ ನಾವು ನೆಕ್ಸ್ಟು ಟಿ ಹತ್ತಿ ತಿಂಡಿ ಗಿಂಡಿ ತಿನ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಬಂದಿದ್ದೆ ಪ್ಲೇಸು KRS. ನಾನು 12 ವರ್ಷ ಇದ್ದಾಗ ಬಂದಿದ್ದಕ್ಕೆ ಇವತ್ತು KRSಗೆ ಬಂದಿದ್ದೀನಿ. ನನಗೆ ಯಾವಾಗಲೂ KRS ಅಂದಾಗ ಜಸ್ಟ್ ವಾಟರ್ ಅದನ್ನಷ್ಟೇ ತಾನೇ ಮಾಡೋದು, ಬೇಡ ಬೋರ್ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಡ್ತಿದ್ದೆ. ಬಟ್ ಈ ಸಲ ನೋಡಬೇಕು ಅಂತ ಎಲ್ರಿಗೂ ಅನಿಸ್ತಿತ್ತು. ಅದಕ್ಕೋಸ್ಕರ ಒಂದು 5 ಜನಕ್ಕೆ ಬೇಡ ಅನಿಸ್ತು. ಇನ್ನೇನು ಲಾಸ್ಟ್ ಅದೊಂದೇ ಪ್ಲೇಸ್ ಇದ್ದಿತ್ತು, ಟೈಮ್ ಆಗೋಗಿತ್ತು, ಇನ್ನೆಲ್ಲದಕ್ಕೂ ಅದೊಂದೇ ನೋಡ್ಬೋದು ಅಂತ ಹೇಳಿ. ನಮಗಂತೂ ಎಲ್ಲೂ ಹೋಟೆಲ್ ಸಿಗ್ತಾನೆ ಇರಲಿಲ್ಲ. ಆನ್ ದ ವೇ ಬರಬೇಕಾದ್ರೆ ಹೆಂಗೋ ಅದೃಷ್ಟಕ್ಕೆ ಸಿಕ್ತು ಅಷ್ಟೇ. ಈ ನಮ್ಮ ಒನ್ ಡೇ ಟ್ರಿಪ್ ವಿಡಿಯೋ ಇಲ್ಲಿಗೆ ಎಂಡ್ ಆಯಿತು. ಹೇಗಿತ್ತು ಅಂತ ಹೇಳಿ ನೀವು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.